ನಾನು ಒಂದು ಸಂಬಂಧದಲ್ಲಿ ಇದ್ದೆ. ಅವನು ತನ್ನ ಬಗ್ಗೆ ಹೇಳಿದ್ದೆಲ್ಲವೂ ಹೆಚ್ಚಾಗಿ ಸುಳ್ಳು. ನನ್ನ ದೇಹವನ್ನು ಬಳಸಿಕೊಂಡಿದ್ದಾರೆ ಎಂಬ ನಾಚಿಕೆ ಮತ್ತು ಅವಮಾನದ ಭಾವನೆ ನನಗೆ ಇದೆ. ನಾನು ಖಿನ್ನತೆಗೆ ಒಳಗಾಗಿದ್ದೇನೆ. ನಿಮ್ಮ ಜೀವನ ಇಷ್ಟು ವ್ಯರ್ಥನಾ? ಒಬ್ಬ ವ್ಯರ್ಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾನೆ, ನಿಮ್ಮ ಜೊತೆ ಒಂದಷ್ಟು ವ್ಯರ್ಥ ಕೆಲಸಗಳನ್ನ ಮಾಡ್ತಾನೆ, ಮತ್ತೆ ನೀವು ಕಣ್ಣೀರಲ್ಲಿ ಮುಳುಗೋಗಿ ಡಿಪ್ರೆಸ್ ಆಗಿದ್ದೀನಿ ಅಂತಿರಲ್ಲ. ನೀವು ಇದಕ್ಕೆ ಸಂತೋಷ ಪಡಬೇಕು. ಒಬ್ಬ ವ್ಯರ್ಥ ವ್ಯಕ್ತಿ ಜೀವನದಲ್ಲಿ ಬಂದಿದ್ದ, ಮತ್ತೆ ಈಗ ಅವನು ಹೋಗ್ಬಿಟ್ಟಿದ್ದಾನೆ, ಮತ್ತೆ ಬಹಳ ಚಿಕ್ಕವನಾಗಿ ಹೋಗ್ಬಿಟ್ಟಿದ್ದಾನ. ಅವನು ಇಷ್ಟೇ ಮಾಡಿದ್ದಲ್ವಾ? ಅವನು ನಿನ್ನ ದೇಹನ ಉಪಯೋಗಿಸ್ಕೊಂಡ, ಮತ್ತೆ ಅಲ್ಲಿ ಇಲ್ಲಿ ಹೋಗಿ ಹೇಗೆ ಅಂತ ಅದ್ರ ಕಥೆನೆಲ್ಲ ಹೇಳ್ತಾ ಇರ್ಬೋದು. ಮತ್ತೆ ಇಂಥ ಜನಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅವರಿಂದ ದೂರ ಉಳಿಯೋದಕ್ಕೆ ಒಂದು ಚಿಕ್ಕ ಬೆಲೆನ ಕೊಟ್ಟಿದ್ಯಾ ನೀನು ಅಷ್ಟೇ. ಒಳ್ಳೇದಾಯ್ತು ಅವನು ದೂರ ಹೋಗಿದ್ದು. ಜೀವನದಲ್ಲಿ ಬಲನ ಪಡ್ಕೊಂಡು ಬಾ. ಜೀವನದ ಉದ್ದೇಶನೇ ಅದು. ಜೀವನದ ಉದ್ದೇಶ ಮನಸ್ಸನ್ನ ಬಲಗೊಳಿಸೋದು. ಮುಂದೆ ಹೋಗು, ಮನಸ್ಸನ್ನ ಬಲಗೊಳಿಸು. ಪ್ರಪಂಚ ನಿಂದೆ. ನೀನು ಜೀವನನ ಈಗಿನ್ನೂ ಪ್ರಾರಂಭಿಸಬೇಕು. ಯಾಕೆ ಇಷ್ಟೊಂದು ನಿರಾಶೆ ಮಾತುಗಳನ್ನ ಆಡ್ತಿದ್ಯಾ?